ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಳ್ಳೆಯವರು. ಎಷ್ಟು ಜನಕ್ಕೆ ಒಳ್ಳೆಯವರು? ಎಲ್ರಿಗೂ ಒಳ್ಳೆಯವರ? ಹಲ್ಲೆಲೂಯಾ. ಆದ್ರೆ ದೇವರು ನನಗೆ ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು. ಯಾವಾಗಲೂ ನಿಮ್ಮ ಬಾಯಲ್ಲಿ ದೇವರು ಒಳ್ಳೆಯವರಿಂದ ಹೇಳ್ತಾ ಇರ್ಬೇಕು. ದುಃಖ ಬರುತ್ತೆ, ತುಂಬಾ ಹೋರಾಟಗಳು ಬರುತ್ತೆ, ಏನೇನ್ ಬರ್ಲಿ ಏನ್ ಹೇಳ್ಬೇಕು? ಇವತ್ತು ಒಂದು ಹಬ್ಬ ಅಲ್ವಾ? ಭಾನುವಾರ ಅಂದ್ರೆ ಯೇಸು ಸ್ವಾಮಿಯ ಮಕ್ಕಳಿಗೆ ಹಬ್ಬ. ಹಲ್ಲೆಲೂಯಾ. ಕ್ರಿಸ್ಮಸ್ಗೆ ಹಬ್ಬ ಹಬ್ಬ ಅಂತಾರೆ. ನಾನು ಹೇಳಿದೆ ನಮ್ಗೆ ಯಾವಾಗಲೂ ಹಬ್ಬ ಅಲ್ವಾ? ಭಾನುವಾರ ಹಬ್ಬ. ಎಷ್ಟು ಹಾಡುಗಳನ್ನು ಹಾಡಿ ಚಪ್ಪಾಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ದೇವ್ರಿಗೆ ಎಷ್ಟು ಒಳ್ಳೆಯವರು 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 ಅಂತ ಹೇಳುವಾಗ ದೇವರು ನನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಕೀರ್ತನೆ 34:1 ಏನ್ ಹೇಳ್ತದೆ? ಎಡಬಿಡದೆ ಕೊಂಡಾಡುವನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರಬೇಕು. ಹಲ್ಲೆಲೂಯಾ. ಇದು ಎಲ್ಲರ ಬಾಯಲ್ಲಿ ಇರಲೇಬೇಕು. ಇದು ಒಂದು ರಹಸ್ಯ. ದುಃಖ ಬರುತ್ತೆ, ನಷ್ಟ ಬರುತ್ತೆ, ಏನಾಗ್ಲಿ ಏನ್ ಮಾಡ್ಬೇಕು? ದೇವರನ್ನು ಕೊಂಡಾಡಬೇಕು, ಸ್ತೋತ್ರ ಮಾಡಬೇಕು, ಸ್ತುತಿಸಬೇಕು. ಯಾಕೆಂದ್ರೆ ನಿಮ್ಮನ್ನು ನನ್ನನ್ನು ಯಾಕೆ ದೇವರು ಸೃಷ್ಟಿ ಮಾಡಿದ್ದಾರೆ? ಆತನನ್ನು ಸ್ತುತಿಸೋದಕ್ಕೆ, ಹಲ್ಲೆಲೂಯಾ, ಆತನಿಗೆ ಸ್ತೋತ್ರ ಹೇಳೋದಕ್ಕೆ. ಆಗ ಅದನ್ನು ಅದೇ ದೇವರ ಚಿತ್ತ. ದೇವರ ಚಿತ್ತ ಏನು? ನನ್ನನ್ನು ಆತನನ್ನು ಸ್ತುತಿಸಬೇಕು. ಅದಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆ ಚಿತ್ತವನ್ನು ನಾವು ಏನ್ ಮಾಡಬೇಕು? ನೆರವೇರಿಸಬೇಕು. ಆಗ ದೇವರು ಏನ್ ಹೇಳ್ತಾ? ಕೀರ್ತನೆ 1, 2, 3 ವಾಕ್ಯ ಓದಿ. ಯಾವನ ದುಷ್ಟರ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನಿಮ್ಮ ಕಾರ್ಯ ಸಫಲ ಆಗ್ಬೇಕಾ? ಏನೇನು ಮಾಡ್ತೀರ ಸಕ್ಸಸ್ ಆಗ್ಬೇಕಾ? ಜಯ ಹೊಂದ್ಬೇಕಾ? ಏನ್ ಮಾಡ್ಬೇಕು? ನಾವು ದೇವರ ವಾಕ್ಯವನ್ನು ಹಗಲಿರುಳು ಸುಮ್ಮನೆ ಇಲ್ಲ, ಅದು ಏನ್ ಮಾಡ್ಬೇಕು? ಅದನ್ನ ಮೇಲೆ ದಾಹ ಇರಬೇಕು, ಆಸೆ ಇರಬೇಕು. ಒಂದು ದಾಹ. ನಮಗೆ ಏನಾದ್ರು ಒಂದು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಬೇಕನ್ನೋ ಒಂದು ಆಸೆ ಇದ್ರೆ ಏನ್ ಮಾಡ್ಬೋದು? ಖುಷಿಯಾಗಿ ಊಟ ಮಾಡ್ಬೋದು. ಅದನ್ನ ಏನಪ್ಪ ಮಧ್ಯಾಹ್ನ ಏನೋ ಊಟ ಏನೋ ಅಂದ್ರೆ ಅದು ಒಳಗೆ ಹೋಗೋದಿಲ್ಲ. ದಾಹ ಇರಬೇಕು. ದಾಹ ಇದ್ರೆ ಏನ್ ಮಾಡ್ತೀವಿ? ನೀರು ಕುಡಿತೀವಿ ಅಲ್ವಾ? ಆಗ ನಮ್ಮ ಹೃದಯದಲ್ಲಿ ಈ ಸತ್ಯವೇದವನ್ನು ಧ್ಯಾನ ಮಾಡಬೇಕಂತ ಒಂದು ದಾಹ ಇರಬೇಕು. ದಾಹ ಇದ್ದು ನೀವೇನ್ ಮಾಡ್ಬೇಕು? ಇದನ್ನ ಧ್ಯಾನ ಮಾಡುವಾಗ ನೀವು ಮಾಡುವುದೆಲ್ಲ ಏನಾಗುತ್ತದೆ? ಸಫಲವಾಗುತ್ತೆ. ಅದಂದ್ರೆ ಸಕ್ಸಸ್ ಆಗುತ್ತೆ. ಹಲ್ಲೆಲೂಯಾ. ನೀವೊಂದು ಕೆಲಸ ಮಾಡಬಹುದು, ಓದ್ಬೋದು, ಬಿಸಿನೆಸ್ ಮಾಡಬಹುದು, ಏನಾಗ್ಲಿ ಏನ್ ಮಾಡ್ಬೋದು, ಮನೆ ಕೆಲಸ ಮಾಡಬಹುದು. ಅದು ಏನಾಗುತ್ತೆ? ಸಕ್ಸಸ್ ಆಗುತ್ತೆ. ಸೋಲೇ ಇಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಅವರು ನನಗೆ ಒಂದು ಸಾಕ್ಷಿ ಹೇಳಿದ್ರು. ಏನ್ ಗೊತ್ತಾ? ಏನಾಗ್ಲಿ ನೀವೇನ್ ಮಾಡಿದ್ರು ನಿಮ್ಗೆ ಸಕ್ಸಸ್ ಅಂತ ಹೇಳಿದ್ರು. ನೀವೇನ್ ಮಾಡಿದ್ರು ನನಗೆ ನಾವು ಹೆಮ್ಮೆ ಪಡಬಾರ್ದು, ಅದು ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ಅನ್ಯ ಜನರಿಗೆ ಹೇಳ್ಬೇಕು ಬಾಯಲ್ಲಿ. ನಿಮ್ಮ ಬೈರಿಯಲ್ಲಿ ಹೇಳ್ಬೇಕು. ಏನಾಗ್ಲಿ ಇವರು ಮಾಡೋದು ಸಕ್ಸಸ್ ಆಗ್ಬಿಡ್ತಲ್ವಾ? ಅದಕ್ಕೆ ಸೀಕ್ರೆಟ್ ಏನು? ಸತ್ಯವೇದವನ್ನು ಹಾಗೆಲ್ಲ ಇರಲು ನೀವೇನ್ ಮಾಡ್ಬೇಕು? ಧ್ಯಾನ ಮಾಡಬೇಕು, ಸ್ತೋತ್ರ ಮಾಡಬೇಕು, ದೇವರೊಂದಿಗೆ ಮಾತನಾಡ್ತಾ ಇರ್ಬೇಕು. ಈಗ ಮತ್ತಾಯನ ಸ್ವಾರ್ಥ 26, 40, 40. ಮತ್ತಾಯನ ಸ್ವಾರ್ಥ 26, 40, 41. ಆಮೇಲೆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಇಗೋ, ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಇದು ನಮ್ಮ ಯೇಸು ಸ್ವಾಮಿಯ ಕೊನೆಯ ಒಂದು ವಿಜ್ಞಾಪನೆ.
ಏನ ಒಂದು ಗಳಿಗೆಯಾದ ಎಚ್ಚರವಾಗಿದ್ದು ಯಾರು ಹೇಳಿದ್ರು ಇದು? ಯೇಸಪ್ಪ ಅಲ್ವಾ? ಅವರ ಶಿಷ್ಯರು 3.5 ವರ್ಷ ಅವರೊಂದಿಗೆ ಓಡಾಡಿದ್ರು, ಅದ್ಭುತಗಳನ್ನು ಮಾಡಿದ್ರು, ಚೆನ್ನಾಗಿ ಸಂತೋಷವಾಗಿದ್ರು ಅಲ್ವಾ? ಹೌದಾನೆ? ಆವಾಗ ಕೊನೆಯದಾಗಿ ಅವರು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಅವರನ್ನು ಇಟ್ಕೊಂಡು ಹೋಗ್ತಾರೆ. ಎಲ್ಲಿಂದ ಎಣ್ಣೆಮರ ಗುಡ್ಡದಲ್ಲಿ. ಅಲ್ಲಿ ಶಿಷ್ಯರಿಗೆ ಹೇಳ್ತಾರೆ, ಒಂದು ಗಳಿಗೆ ಆದ ಎಚ್ಚರ ಆಗಿದ್ದು ಪ್ರಾರ್ಥನಾ ಮಾಡುವುದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರಿಕ್ವೆಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನೀವು ಇಟ್ಕೊಳ್ಳಿ, ದೇವರು ಯೇಸು ಸ್ವಾಮಿ ನನ್ನ ಮುಂದೆ ಇದ್ದಾರೆ, ನಿಮಗೆ ಒಂದು ಕ್ವಶ್ಚನ್ ಹೇಳ್ತಾ ಇದ್ದೀನಿ, ಒಂದು ಗಳಿಗೆ ಆದ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಾಗ. ಹಲ್ಲೆಲೂಯಾ. ಹೇಳ್ತಾ ಇದ್ದಾರೆ, ನಮ್ಮ ಶರೀರ ಮಾಂಸ ಬಲಹೀನಾನೆ. ಬಲಹೀನ ಪ್ರಾರ್ಥನೆ ಅಂದ್ರೆ ಒಬ್ಬ ಬಲಹೀನ ಅಲ್ವಾ? ಮೊನ್ನೆ ನನಗೆ ನನ್ನ ಫ್ರೆಂಡ್ ಸ್ವಲ್ಪ ವರ್ಷ ಹಿಂದೆ ರಾತ್ರಿ ಸರಿಯಾಗಿ ನಿದ್ರೆ ಬರಲಿಲ್ಲ ಅಂತ ಹೇಳ್ಬಿಟ್ಟೆ. ಅವ್ರು ತುಂಬಾ ನಮ್ಗೆ ಒಂದು ಒಳ್ಳೆ ಫ್ರೆಂಡ್. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಒಂದು ಬೈಬಲನ್ನು ಎತ್ತಿ 2 ಚಾಪ್ಟರ್ ಓದಿ ಅಂದ್ರು. 2 ಚಾಪ್ಟರ್ 2 ಸ್ವಲ್ಪ ವಚನ ಓದಿ ಆಟೋಮೆಟಿಕ್ ಏನ್ ಬರುತ್ತೆ? ನಿದ್ರೆ ಬರುತ್ತೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಬೈಬಲ್ ಮುಟ್ಟಿದ ತಕ್ಷಣ ನಿದ್ರೆ ಬರುತ್ತೆ? ನಿಮ್ಗೆ ಇವತ್ತು ನೀವು ನಿದ್ರೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಬೈಬಲ್ ಓದ್ಬೇಕಾ? ಅವ್ರು ನನಗೆ ಲೋಕದ ರೀತಿಯಲ್ಲಿ ಹೇಳಿದ್ರು, ಆದ್ರೆ ಬೈಬಲ್ ಮುಟ್ಟಿದ್ರೆ ಏನಾಗಬೇಕು? ನಿದ್ರೆ ಇಮಿಡಿಯೇಟ್ ಏನ್ ಹೇಳ್ಬೇಕು? ಸೈತಾನೇ ದೂರ ಹೋಗ. ಮೊಣಕಾಲ ಆದ ತಕ್ಷಣ ಸುಮಾರು ಜನಕ್ಕೆ ಏನಾಗುತ್ತೆ? ನಿದ್ರೆ ಬಂದ್ಬಿಡುತ್ತೆ. ಇದೆಲ್ಲ ಯಾರು ತಗೊಂಡ್ಬರೋದು? ಸೈತಾನ್. ಸೈತಾನ್ ಇದಕ್ಕೆ ವಿರೋಧಿ. ಮೊದಲನೇ ವಿರೋಧಿ ಯಾರು? ಸೈತಾನ್. ಪ್ರಾರ್ಥನೆಗೆ ವಿರೋಧಿ ಯಾರು? ಆಗ ಅದನ್ನು ಜಯಿಸಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಅವನನ್ನ ಓಡಿಸಿ ನಾವು ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಈಗ ಅದನ್ನೇ ಇಲ್ಲಿ ಯೇಸು ಸ್ವಾಮಿ ಕೊನೆಯದಾಗಿ ಶಿಷ್ಯರಿಗೆ ಹೇಳಲು ಒಂದು ರಿಕ್ವೆಸ್ಟ್ ಏನ್ ಹೇಳ್ತಾರೆ? ಸೋದನೆಗೆ ಒಳಗಾಗದೆ ಒಂದು ಗಳಿಗೆ ಆಯ್ತು. ಒಂದು ಗಳಿಗೆ ಪ್ರಾರ್ಥನೆ ಮಾಡು. ಒಂದು ಬಹಳ ಒಂದು ರಿಕ್ವೆಸ್ಟ್ ಅಲ್ವಾ? ಆ ರಿಕ್ವೆಸ್ಟ್ ನೋಡಿದ್ರೆ ನನಗೂ ಬಹಳ ಒಂದು ಎಷ್ಟು ನೋವಾಗುತ್ತೆ ಗೊತ್ತಾ? ನಮ್ಮ ಯೇಸು ಸ್ವಾಮಿ ನಿನ್ನ ಬಿಟ್ಟು ನಿಮ್ಮ ಹಣವನ್ನು ಕೊಡು, ಮನೆಯನ್ನು ಕೊಟ್ಬಿಡು, ಅದನ್ನು ಏನು ಕೇಳಿಲ್ಲ. ಒಂದು ಗಳಿಗೆ ಆದ ಎಚ್ಚರ ಪ್ರಾರ್ಥನೆ ಮಾಡಿ. ಯಾವಾಗ ಪ್ರಾರ್ಥನೆ ಮಾಡ್ತೀರಾ? ರಾತ್ರಿ ಮುಂಜಾನೆ. ಒಳ್ಳೆ ಖುಷಿ. ನಾನು ಅನೇಕ ಸ್ನೇಹಿತರನ್ನು ದೇವರನ್ನು ಹೇಳುವಾಗ ಅವರ ಹತ್ರ ನಾನು ಏನ್ ಊಟ ಮಾಡ್ತೀರಾ, ಹೆಂಗೆ ಅದೆಲ್ಲ ಜಾಸ್ತಿ ಹೇಳೋದಕ್ಕಿಂತ ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಪ್ರಾರ್ಥನೆ ಹೇಳ್ತೇನೆ. ಒಳ್ಳೆ ಒಂದು ದೇವಸ್ಥೇವರು ಚೆನ್ನಾಗಿ ಗೊತ್ತು, ಒಳ್ಳೆ ಪ್ರಾರ್ಥನೆ ವ್ಯಕ್ತಿ. ಅವರ ಹತ್ರ ನಾನು ಮಾತನಾಡಿದ್ದೆ. ನಾನು ಅವರ ಅಣ್ಣ ನೀವು ಹೆಂಗ್ ಪ್ರಾರ್ಥನೆ ಮಾಡಿದ್ದೀರಾ, ಎಷ್ಟು ಸಮಯ ಪ್ರಾರ್ಥನೆ ನಾನು ಅವರು ಒಂದಾಗಿದ್ದು ಸುಮಾರು 3 ತಾಸು ಪ್ರಾರ್ಥನೆ ಬಗ್ಗೆ ನನಗೆ ಹೇಳಿಕೊಟ್ರು. ಹಲ್ಲೆಲೂಯಾ. ಅಂತ ಒಂದು ನನಗೆ ಒಂದು ಅವಕಾಶ. ಅನೇಕ ದೇವಸ್ಥೇವರಿಗೆ ನನಗೆ ಒಂದು ಅನ್ಯೋನ್ಯತೆ ಸಿಕ್ಕಿದೆ. ನಾನು ಒಂದು ಒಳ್ಳೆ ಪ್ರಾರ್ಥನೆ ವೀರನಾಗಬೇಕು, ಒಂದು ವೀರನಾಗಬೇಕಂತ ಒಂದು ದಾಹ ಇರಬೇಕು. ಆರಾಧನೆಗೆ ಹೋಗ್ಬೇಕಂದ್ರೆ ನಾವು ಮೊದಲನೇದಾಗಿ ಏನ್ ಹೇಳ್ಬೇಕು? ಸತ್ಯ. ಅದು ಓದಕ್ಕೆ ಬರುತ್ತೋ ಇಲ್ವೋ? ಇದು ಏನದು? ಒಂದು AK-47 ಒಂದು ಯುದ್ಧ ವೀರರ ಕೈಯಲ್ಲಿ ಏನಿರುತ್ತೆ? ಪೊಲೀಸ್ ಕೈಯಲ್ಲಿ ಇರುತ್ತೆ, ಗನ್ ಇರುತ್ತೆ. ಇದು ಒಂದು ಗನ್ ಸಮಾನ, ಅದಕ್ಕಿಂತ ಹೆಚ್ಚಾಗಿ ಒಂದು AK-47 ಕೈಯಲ್ಲಿ ಇರಬೇಕು. ಇದು ನನಗೆ ಓದಕ್ಕೆ ಬರಲ್ಲ, ನಾನು ಓದಿಲ್ಲ, ಏನು ಅದಕ್ಕೆ ಸಂಬಂಧನೇ ಇಲ್ಲ. ಇದು ಕೈಯಲ್ಲಿ ಎತ್ಕೊಳ್ಳಿ. ನನ್ನ ಯಾರ್ಯಾರಿಗೆ ಬೈಬಲ್ ಇಲ್ಲ, ಒಂದು ಬೈಬಲ್ ಇರಲೇಬೇಕು. ಆ ಬೈಬಲ್ ಆಲಯಕ್ಕೆ ಬರುವಾಗ ಬೈಬಲ್ ಎತ್ಕೊಂಡು ಬರಬೇಕು. ಹಲ್ಲೆಲೂಯಾ. ಒಂದು ಅಡ್ವೈಸ್ ಇವತ್ತು, ಭಾನುವಾರ ಮೊಬೈಲ್ಗೆ ಏನು ಮಾಡಿ? ರೆಸ್ಟ್ ಕೊಡಿ. ಅದರದ್ದು ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಇಟ್ಬಿಟ್ಟು ಬರಬಾರ್ದು. ಏನು ಮಾಡಬೇಕು? ಬಿಸಾಡಿ ಬರಬೇಕು. ಹಲ್ಲೆಲೂಯಾ. ಮೊಬೈಲನ್ನು ಎತ್ತು ಸೈತಾನೆ
ಹೋಗು, ಬಿಸಾಕ್ಬೇಕು. ಮಾಡ್ತೀರಾ ನೆಕ್ಸ್ಟ್ ಭಾನುವಾರ? ನಾನು ಹೇಳ್ತೇನೆ, ಎಲ್ಲರೂ ಒಂದು ಪೆನ್ನು ಪೇಪರ್ ಇಟ್ಕೊಳ್ಬೇಕು. ಇಲ್ಲಾಂದರೆ ಇಂಥ ಒಂದು ಚಿಕ್ಕ ನೋಟ್ ಇಟ್ಕೊಳ್ಬೇಕು, ಪೆನ್ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಭಾನುವಾರ ನಿಮ್ಮ ಮೊಬೈಲ್ ಫೋನಿಗೆ ಏನು ರೆಸ್ಟ್, ಅದನ್ನು ಎತ್ತು ಬಿಸಾಕ್ಬೇಕು. ಇಂಟರ್ನೆಟ್ ಕನೆಕ್ಷನ್ ಕಟ್ ಮಾಡಬೇಕು. ನಮ್ಮ ಕನೆಕ್ಷನ್ ಭಾನುವಾರ ಯಾರ ಜೊತೆ? ದೇವರೊಂದೇ, ಪರಲೋಕ ಕನೆಕ್ಷನ್. ಹಲ್ಲೆಲೂಯಾ. ಈ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಪರಲೋಕ ಕನೆಕ್ಷನ್ ಕಟ್ ಆಗಿಬಿಡುತ್ತೆ. ಆವಾಗ ಅದು ಕ್ವೇಂಗ್ ಕ್ವೇಂಗ್ ಅಂತ ಸೌಂಡ್ ಬರುತ್ತೆ, ಏನೇನೋ ಎಚ್ಚರಿಕೆಗಳು ಕೊಡ್ತಾ ಇರುತ್ತೆ. ಅದು ಬೇಡ. ಭಾನುವಾರ ಅಟ್ಲೀಸ್ಟ್ ನೀವು ಸಭೆಗೆ ಬರುವಾಗ ಅದನ್ನು ಎತ್ತು ಮನೆಯಲ್ಲಿ ಇಟ್ಬಿಟ್ಟು ಸತ್ಯ ವೇದವನ್ನು ಕೈಯಲ್ಲಿ ಇಟ್ಕೊಂಡು ಬನ್ನಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಥರ ಇರುವಾಗ ಮೊಬೈಲ್ ಫೋನೇ ಇಲ್ಲ. ಆವಾಗಲೂ ನಾವು ಒಳ್ಳೆ ಜೀವನ ಮಾಡಿದ್ದೀವಿ. ಹಲ್ಲೆಲೂಯಾ. ಈಗಲೂ ಮಾಡ್ಬೋದು ಅಲ್ವಾ? ಭಾನುವಾರ ವಿದೌಟ್ ಮೊಬೈಲ್ ಫೋನ್ ಇಲ್ಲದಂತೆ ನಾವು ಒಳ್ಳೆ ಜೀವನ ಮಾಡ್ಬೋದು ಅಲ್ವಾ? ಮಾಡ್ಬೋದಾ ಇಲ್ವಾ? ಆ 2-3 ತಾಸಲ್ಲಿ ಏನು ಆಗಲ್ಲ, ಏನು ಆದ್ರೂ ಆಗಲಿ. ದೇವರಿಗೆ ಒಂದು ಸ್ತೋತ್ರ. ನಿಮ್ಮ ಮನೆಯಲ್ಲಿ ಹೆಂಗೆ ಪ್ರಾರ್ಥನೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಸ್ವಲ್ಪ ನೀವು ನಿಂತ್ಕೊಂಡು ಮಾಡ್ಬೋದು, ಓಡಾಡಿ ಪ್ರಾರ್ಥನೆ ಮಾಡ್ಬೋದು, ಹಾಸಿಗೆನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ಆದ್ರೆ ನನಗೆ ಪ್ರಾರ್ಥನೆ ಅಂದರೆ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯಾ. ಆದರೂ ಬೇಗ ಒಂದು 20 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಒಂದು ಅರಸನು 8:54. ಒಂದು ಅರಸರು, ಫಸ್ಟ್ ಕಿಂಗ್ಸ್ 8:54. ಯೆಹೋವನನ್ನು ಪ್ರಾರ್ಥಿಸಿದ ನಂತರ ಎದ್ದು ನಿಂತು ಇಸ್ರಾಯೇಲ್ ಸರ್ವ ಸಮೂಹದವರನ್ನು ಆಶೀರ್ವದಿಸಿ ಗಟ್ಟಿಯಾಗಿ ಹೇಳಿದ್ದೇನೆಂದು. ಇಲ್ಲಿ ಒಂದು ಪದ ಏನಿದೆ? ಮೊಣಕಾಲು ಇದೆಯಾ? ಎಲ್ಲರ ಬೈಬಲಲ್ಲಿ ಇದೆಯಾ? ಎಲ್ಲರ ಬೈಬಲ್ ಹತ್ತು ನೋಡಬೇಕು, ಇದನ್ನು ಬರೆದು ಇಡಬೇಕು. ಯಾಕಂದ್ರೆ ಇಲ್ಲಿ ಒಂದು ಪದ ಇದೆ. ಏನಿದೆ? ಮೊಣಕಾಲೂರಿ. ಹಲ್ಲೆಲೂಯಾ. ಸಾಲೋಮೋನ್ ಯಾರು? ಒಂದು ರಾಜ, ಒಂದು ಅರಸನು, ಒಂದು ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಅರಸನು. ಆ ಅರಸನು ಕೂತ್ಕೊಳ್ಳೋದು ಎಲ್ಲಿ? ಸಿಂಹಾಸನದಲ್ಲಿ ಕೂತ್ಕೊಳ್ಳೋನು ಅಲ್ವಾ? ಹೆಂಗ ಗಂಭೀರವಾಗಿ ಕೂತ್ಕೊಳ್ಳೋನು. ಅವನು ದೇವರೊಂದಿಗೆ ಮಾತನಾಡಬೇಕಂದ್ರೆ ಏನ್ ಮಾಡಿದಾನೆ? ಮೊಣಕಾಲೂರಿದ್ದಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದರೆ ಏನು? ದೇವರೊಂದಿಗೆ ಮಾತನಾಡೋದು. ಹಲ್ಲೆಲೂಯಾ. ನಾನು ಇನ್ನೂ ಹೆಚ್ಚಾಗಿ ಹೇಳ್ತೇನೆ, ಪ್ರಾರ್ಥನೆ ಅಂದರೆ ನಾವು ಒಂದು ಸ್ನೇಹಿತನಂದರೆ ಮಾತನಾಡುವಾಗ ನಾವು ಒಬ್ಬರ ಮಾತನಾಡ್ತೀವಿ, ಇಬ್ಬರು ಮಾತನಾಡ್ತೀವಿ ಅಲ್ಲ. ನಾನು ಒಂದು ಹೇಳಿದ್ರೆ ಸ್ನೇಹಿತನ ಏನು ಹೇಳ್ತಾನೆ? ನಾವು ಬರೀ ದಾರಿಯಲ್ಲಿ ಮಾತನಾಡ್ಕೊಂಡು ಬಂದಿದ್ದು, ಇಬ್ಬರೇ ಅವ್ರ ಕಾರು ಓಡಿಸ್ತಾ ಇದ್ರು, ನಾನು ಪಕ್ಕದಲ್ಲಿ ಕೂತಿದ್ದೆ, ಬೈಬಲ್ ವಿಷಯಗಳನ್ನೇ. ನಾನು 2-3 ಸಾರಿ ಅವ್ರಿಗೆ ಹೇಳಿದೆ, ನೀವು ಸ್ಟಾಪ್ ಮಾಡಿ, ನಾನು ಮಾತನಾಡ್ತೇನೆ. ಯಾಕಂದ್ರೆ ಅವರು ಬೈಬಲ್ ಬಗ್ಗೆ ಮಾತಾಡ್ತಾರೆ, ನಾನು ಮಾತನಾಡ್ತೇನೆ. ಒಂದು ಇಬ್ಬರು ಫ್ರೆಂಡ್ಸ್ ಮಾತನಾಡುವಾಗ ಏನು ಮಾಡ್ತಾ ಇರ್ತೀವಿ? ಇಬ್ಬರು ಸಂಭಾಷಣೆ ಮಾಡ್ತೀವಿ ಅಲ್ವಾ? ಆಗ ಯೇಸು ಸ್ವಾಮಿ ಅಂದರೆ ದೇವರೊಂದಿಗೆ ಪ್ರಾರ್ಥನೆ ಅಂದರೆ ಒಂದು ಸಂಭಾಷಣೆ. ನಾವು ಮಾತನಾಡಬೇಕು, ದೇವರು ಮಾತನಾಡಬೇಕು. ಹೆಂಗಪ್ಪ ದೇವರು ಮಾತನಾಡಬೇಕು? ಇದು ಸತ್ಯವೇದ ಓದುವಾಗ ಏನು ಮಾಡ್ತಾರೆ? ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಹಲ್ಲೆಲೂಯಾ. 2 ಇರದೆ ಏನದು? ಪ್ರಾರ್ಥನೆ. ಹಲ್ಲೆಲೂಯಾ. ಈಗ ನಾವು ಪ್ರಾರ್ಥನೆ ದೇವರೊಂದಿಗೆ ಮಾತನಾಡೋದು, ಒಬ್ಬೊಬ್ರಿಗೂ ದೇವರು ದರ್ಶನ ದೇವರು ಅವ್ರಿಗೂ ದರ್ಶನ ಕೊಟ್ಟರೆ ನನಗೂ ದರ್ಶನ ಕೊಡಲ್ಲ. ದೇವರು ನಮಗೂ ಕೊಡ್ತಾರೆ. ಹಲ್ಲೆಲೂಯಾ. ಆದ ದೇವರು ನಮಗೆ ದರ್ಶನ ಕೊಡೋರು, ಮಾತನಾಡೋರು. ಈಗ ಒಂದು ಅರಸನ ಏನು ಮಾಡಿದಾನೆ? ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾನೆ. 2ನೇದು ಎಜ್ರನು. ಎಜ್ರ 9:5, ಎಸ್ರ 9:5, 9:5. ಇವತ್ತನು ಯಾರಂದ್ರೆ ಒಂದು ದೊಡ್ಡ ಒಂದು ಬಿಷಪ್, ಮೋಶೆನ ಧರ್ಮಶಾಸ್ತ್ರವನ್ನು ಅಷ್ಟು ಚೆನ್ನಾಗಿ ಓದಿರುವ ಒಂದು ಬಿಷಪ್. ಅವರು ಏನು ಮಾಡ್ತಾರೆ? ಮೊಣಕಾಲೂರಿ
ತನ್ನ ಇಸ್ರಾಯೇಲ ಮಕ್ಕಳ ಪಾಪಗಳಿಗೋಸ್ಕರ ಅವ್ರು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೊಳ್ಳೋದು ಏನಂದ್ರೆ, ಈ ಸತ್ಯವೇದದಲ್ಲಿ ದೇವರ ಮಕ್ಕಳು, ಭಕ್ತರು, ಇಸ್ರಾಯೇಲರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಅದು ಒಂದೇ ಪದವನ್ನೇ ಬೇಗ ನೋಡ್ಕೊಂಡು ಹೋಗ್ತೀವಿ. ಮೊದಲನೇದಾಗಿ ಒಂದು ಅರಸನು ಸಾಲೋಮೋನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಈಗ ಒಂದು ದೊಡ್ಡ ಒಂದು ಯಾಜಕನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಅವರು ಇಸ್ರಾಯೇಲ ಜನರಿಗೋಸ್ಕರ, ದಾರಿ ತಪ್ಪಿ ಹೋಗಿರೋರಿಗೋಸ್ಕರ ಅವರು ಹತ್ತು ಪ್ರಾರ್ಥನೆ ಮಾಡಿದ್ದಾರೆ. ತಮ್ಮ ಕೈಗಳನ್ನು ಮೇಲೆ ಎತ್ತಿ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಿದಾರೋ ಗೊತ್ತಿಲ್ಲ. ಆಗ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋರಿಗಾಗಿ, ನಮ್ಮ ಭಾರತ ದೇಶ ಇರೋರಿಗಾಗಿ ಏನು ಮಾಡಬೇಕು? ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ದೇವರು ನಮಗೂ ಕೊಟ್ಟಿರುವ ಒಂದು ಭಾಗ್ಯ, ಈ ಭಾಗ್ಯವನ್ನು ನಮ್ಮ ದೇಶದಲ್ಲಿ ಇರೋರು ಕಂಡುಕೊಳ್ಳಬೇಕು. ಆ ಭಾರ ನಮ್ಮ ಹೃದಯದಲ್ಲಿ ಇರಬೇಕು. ನೀವು ಆ ಭಾರ ಇದ್ರೇ ನೀವು ಏನು ಮಾಡ್ಬೋದು? ಮುಂಚಾನ ವೇಳೆಯಲ್ಲಿ ಏನು ಮಾಡ್ಬೋದು? ಒಂದು ಮೊಣಕಾಲು ಯುದ್ಧ ಮಾಡ್ಬೋದು. ಹಲ್ಲೆಲೂಯಾ. ಇನ್ನು ಮುಂದೆ ಎಷ್ಟು ಜನ ಮೊಣಕಾಲು ಯುದ್ಧ ಮಾಡ್ತೀರಾ? ಹಲ್ಲೆಲೂಯಾ. ಈಗ ತುಂಬ ಯವನಸ್ಥರಿಗೆ ಎಲ್ಲಿ ನೋವು ಗೊತ್ತಾ? ಎಲ್ಲಿ ನೋವು? ಮೊಣಕಾಲಲ್ಲಿ. 25-35 ವರ್ಷದಲ್ಲಿ ಇರೋರಿಗೆ ಮೊಣಕಾಲು ಆಗಲಿಲ್ಲ. ನಾನು ಅವ್ರಿಗೆ ಒಂದು ಔಷಧ ಹೇಳೋದೇನೆಂದ್ರೆ, ಮೊಣಕಾಲು ಹಾಕಿ ಅಂತ ಒಂದು ಔಷಧ ಹೇಳ್ತೇನೆ. ಈ ಮೊಣಕಾಲಲ್ಲಿ ನೋವು ಕೊಡೋದು ಯಾರು? ದೇವ್ರು ಕೊಡ್ತಾರ. ಇಲ್ಲಿ ಭಕ್ತರು, ಅರಸರು ಎಲ್ಲ ಈ ಸತ್ಯವೇದದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ಯಾಕೆ ಅವರು ದೇವರು ಮೊಣಕಾಲಲ್ಲಿ ಕಾಯಿಲೆ ಕೊಡ್ತಾರ? ಸೈತಾನು ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಬಾರದಿಂದ ಅವನೊಂದು ತಂದ್ರ. ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ಸೈತಾನ ಏನ್ ಮಾಡ್ತಾನೆ? ನಡುಕ್ತಾನೆ. ಹಲ್ಲೆಲೂಯಾ. ನನಗೊಂದು ಬಹಳ ಆಸೆ, ಏನ್ ಗೊತ್ತಾ? ಕರ್ನಾಟಕದಲ್ಲಿ ಎಲ್ಲೋ ಅದನ್ನ ಸಿಲುಬೆ ಕಾಣಬೇಕು. ನಿಮ್ಮ ಆಲೆಯ ಮೇಲೇನು ಒಂದು ದೊಡ್ಡ ಸಿಲುಬೆ, ಎಲ್ಲೋ ಅದನ್ನ, ಆ ಸಿಲುಬೆ ಅಂದ್ರೆ ಆ ಗುರುತು ನೋಡಿದ್ರೆ ಏನದು? ಚೆನ್ನಾಗಿ ಓಡೋಡಿ ಬರಬೇಕು. ಹಲ್ಲೆಲೂಯಾ. ಆ ಸಿಲುಬೆ ನೆರಳಲ್ಲಿ ಒಂದು ಸಮಾಧಾನ ಇದೆ, ಒಂದು ಬಂದೋಸ್ ಇದೆ, ಒಂದು ಆಶೀರ್ವಾದ ಇದೆ. ಎಷ್ಟು ಜನ ಆಶೀರ್ವಾದ ಅದನ್ನು ಅನುಭವಿಸಿದಿರ ಗೊತ್ತಿಲ್ಲ. ಹಲ್ಲೆಲೂಯಾ. ಆ ಶಿಲುಬೆ ಕೆಳಗೆ, ಯಾಕಂದ್ರೆ ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಿರೋದು, ತನ್ನ ಶರೀರದಲ್ಲಿರುವ ಪರಿಶುದ್ಧ ರಕ್ತವನ್ನು ಸುರಿಸಿರುವ ಜಾಗ ಅಲ್ವಾ? ಆ ರಕ್ತ ನಮಗೆ ಏನಾಗುತ್ತೆ? ಒಂದು ಬಂದೋಸವನ್ನು ಕೊಡುತ್ತದೆ. ಹಲ್ಲೆಲೂಯಾ. ಯಾವಾಗಲೂ ನಾನು ಬಾಯಲ್ಲಿ ಯೇಸು ಕ್ರಿಸ್ತನ ರಕ್ತಕ್ಕೆ ಜಯ, ಯೇಸು ಕ್ರಿಸ್ತನ ರಕ್ತಕ್ಕೆ ಜಯ ಎಂದು ಹೇಳುವ ವ್ಯಕ್ತಿ ನಾನು. ಈ ಲೋಕದ ಜನರು ಆ ರಕ್ತವನ್ನು ಸ್ವೀಕಾರ ಮಾಡಬೇಕು. ಅದು ನನಗೊಂದು ಆಸೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಅಂತ ಒಂದು ಬಲ ಇದೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಒಂದು ಶಕ್ತಿ ಇದೆ. ಆ ರಕ್ತ ಅಂತ ಹೇಳಿದ್ರೆ ನಡುಗ್ತಾ ಇದೆ. ಹಲ್ಲೆಲೂಯಾ. ಆತನ ಆ ರಕ್ತ ಪರಿಶುದ್ಧ ರಕ್ತ. ಆ ರಕ್ತ ನಮ್ಮ ಮೇಲೆ ಬಿಡುವಾಗ ಭಯ ಇಲ್ಲ, ಧೈರ್ಯ, ವೈರಕ್ಕೆ ಜಾಗ ಇಲ್ಲ. ಯಾರು ನಮ್ಮನ್ನು ಕೈ ಎತ್ತು ತೋರ್ಸಂಗಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತ ಗೋಡೆ ಒಳಗೆ ನಾನಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಹೇಳ್ಬೋದು. ಯಾವಾಗಲೂ ಆ ಪದ ಯೂಸ್ ಮಾಡಬೇಕು. ನಾನು ತುಂಬ ಯೇಸು ಕ್ರಿಸ್ತನ ರಕ್ತಕ್ಕೆ ಜಯ, ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ. ಸುಮಾರು ಕಡೆ ಆ ಸ್ಟಿಕ್ಕರ್ ಹೆಂಗಿರುತ್ತೆ ಗೊತ್ತಾ? ಯೇಸುವಿನ ರಕ್ತದಲ್ಲಿ ಜಯ ಅಂತ. ನಾನು ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ. ನಾವು ಯಾವಾಗಲೂ ಯೇಸು ಅಂತ ಮಾತ್ರ ಹೇಳ್ಬಾರ್ದು. ಯಾಕಂದ್ರೆ ಯೇಸು ಕ್ರಿಸ್ತನು ಅಂತ ಹೇಳುವಾಗ ಒಂದು ಪಂಜಿದೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ. ಹಲ್ಲೆಲೂಯಾ. ನೀವು ಹೇಳ್ತಾನೆ ಇರಬೇಕು. ನೀವು ನೀರು ಕುಡಿಯೋವಾಗಲೂ ಏನು ಹೇಳ್ಬೇಕು? ನಾನು ಯೇಸು ರಕ್ತ ಕುಡಿತಾ ಇದ್ದೇನೆ. ಹಲ್ಲೆಲೂಯಾ ಅಂತ ಒಂದು ಅವಾಗ ರಕ್ತ ಇರುವಾಗ ಏನು ರಕ್ತ, ನಮ್ಮ ಯೇಸು ಕ್ರಿಸ್ತನ ರಕ್ತ ನನ್ನ ಶರೀರದಲ್ಲಿ ಹೋಗುವಾಗ BP ಬರುತ್ತಾ? ಶುಗರ್ ಬರುತ್ತಾ? ಕಾಯಿಲೆಗಳು ಬರುತ್ತಾ? ಆ ಕಾಯಿಲೆಗಳು ಇದ್ರೂ ಏನಾಗುತ್ತೆ? ಓಡಾಡ್ಬಿಡುತ್ತೆ. ಇರೋದಿಲ್ಲ.
ಇದು ಒಂದು ದೊಡ್ಡ ಒಂದು ರಹಸ್ಯ ಆಗುತ್ತೆ, ಸೀಕ್ರೆಟ್. ಇದು ಲೋಕದ ಜನರಿಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ಕುರಿಗಳನ್ನು ಕಟ್ ಮಾಡಿ ಆ ರಕ್ತವನ್ನು ಏನು ಮಾಡ್ತಾ ಇದ್ದಾರೆ, ಬಲಿ ಕೊಡ್ತಾ ಇದ್ದಾರೆ. ಆ ಬಲಿ ನಮ್ಮ ಯೇಸು ಸ್ವಾಮಿನೇ ಕೊಟ್ಬಿಟ್ರಲ್ವಾ. ಆಗ ಆ ರಕ್ತವನ್ನು ನೀವು ಏನು ಮಾಡಬೇಕು, ದಿನ ಅಭ್ಯಾಸ ಮಾಡಬೇಕು, ಯೂಸ್ ಮಾಡಬೇಕು. ನೀವು ಅದನ್ನು ಯೂಸ್ ಮಾಡುವಾಗ, ಬಾಯಾರಿಕೆ ಮಾಡುವಾಗ ಒಂದು ಬಲ ಸಿಗುತ್ತೆ. ನಾನು ಯೇಸು ರಕ್ತ ಗೋಡೆ ಒಳಗೆ ಇದ್ದೇನೆ, ನನಗೆ ಯಾವ ವೈರಿ ಇಲ್ಲ. ಹಲ್ಲೆಲೂಯಾ. ಸರಿ, ಮೂರನೇದಾಗಿ ದಾನಿಯೇಲು 6:10, ಡ್ಯಾನಿಯಲ್ 6:10. ಇದು ಎಲ್ರಿಗೂ ಈ ವಾಕ್ಯ ಗೊತ್ತು, ಒಂದು ಸುಂದರವಾದ ವಾಕ್ಯ. ಎಷ್ಟು ಜನ ಗೊತ್ತಿಲ್ವೋ ಇದನ್ನು ಮನಪಾಠ ಮಾಡಲೇಬೇಕು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ. ದಾನಿಯೇಲ್ ಯಾರು? ಒಂದು ದೇಶದಲ್ಲಿ, ಒಂದು ವೇಳೆ ನಮ್ಮ ದೇಶದಲ್ಲಿ ಇವಾಗ ಹೋಮ್ ಮಿನಿಸ್ಟರ್ ಇದ್ದಾರಲ್ವಾ, ಫಸ್ಟ್ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟ್ ಹೋಮ್ ಮಿನಿಸ್ಟರ್. ಅಂತ ಒಂದು ಹೋಮ್ ಮಿನಿಸ್ಟರ್ ಪೋಸ್ಟಲ್ಲಿ ಇರೋರು ಯಾರು? ದಾನಿಯೇಲ್. ಒಂದು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ. ಆತನು 6:10 3 ಪದಗಳು ತುಂಬಾ ಇಂಪಾರ್ಟೆಂಟ್. 3 ಪದ. ಒಂದು ಯಥಾರ್ಥ ಪ್ರಕಾರ ಅಂದ್ರೆ ಏನದು? ಯಾವಾಗಲೂ ಅದು ಒಂದು ರೂಢಿ ಅಲ್ವಾ, ಅವ್ರದ್ದು ಅಭ್ಯಾಸ. ನಮ್ದು ಅಭ್ಯಾಸ ಏನು? ದಿನ 3 ಆವರ್ತಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಮಾಡೋದು ಅಲ್ವಾ ಇದೆಯಾ? ನಮ್ಮ ಯಥಾರ್ಥ ಪ್ರಕಾರ ನಮ್ಮ ಪದ್ಧತಿ ಏನದು? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಕರೆಕ್ಟಾಗಿ ನಾವು ಅಡುಗೆ ಮನೆ ಒಳಗೆ ಹೋಗ್ಬಿಡ್ತೀವಿ. ಆಗ ಇಲ್ಲಿ ದಾನಿಯೇಲಿಗೊಂದು ಅಭ್ಯಾಸ ಏನು? ಯಥಾ ಪ್ರಕಾರ 3 ಆವರ್ತಿ ಮೊಣಕಾಲು. ಹಲ್ಲೆಲೂಯಾ. ನನಗೆ ಒಂದು ಪ್ರಶ್ನೆ, ಈ ದೊಡ್ಡ ಒಂದು ಪೋಸ್ಟಲ್ಲಿ ಇರುವ ಈ ವ್ಯಕ್ತಿ ಏನ್ ಪ್ರಾರ್ಥನೆ ಮಾಡಿರ್ಬೋದು? ಹೆಂಗೆ ಅವರು ಏನೇನೋ ಕೇಳಿ ಬೈಬಲಲ್ಲಿ ಇಲ್ಲ, ಅವ್ರು ಹೆಂಗೆಲ್ಲ ಪ್ರಾರ್ಥನೆ ಮಾಡಿರೋದು. ಒಂದು ವೇಳೆ ಅಲ್ಲಿ ಕಿಟ್ಟಿಗೆ ಇಲ್ಲ, ಓಪನ್ ಇದೆ, ವೈರಿಗಳಿಗೆ ಈ ಮನುಷ್ಯ ಪ್ರಾರ್ಥನೆ ಮಾಡೋದು ಕೇಳಿಸ್ತಾ ಇದೆ. ಆಗ ಅವರು ಶಬ್ದವಾಗಿಯೇ ಪ್ರಾರ್ಥನೆ ಮಾಡಿರ್ಬೋದು. ದಾನಿಯೇಲ್ ಕಿಟ್ಟಿಗೆ ಇಲ್ಲ, ಒಂದು ವೇಳೆ ಶಬ್ದವಾಗಿ ಅವ್ರು ಏನು ಮಾಡಿರ್ಬೋದು? ದೇವರನ್ನು ಸ್ತೋತ್ರ ಮಾಡಿರ್ಬೋದು ಅಲ್ವಾ. ಅವರನ್ನು ಎತ್ತಿ ಎಲ್ಲ ಹಾಕಕ್ಕೆ ಹೋಗ್ತಾರೆ? ಸಿಂಹದ ಗೆಬಿಯೊಳಗೆ ಹಾಕಕ್ಕಿದೆ. ಯಾಕಂದ್ರೆ ಅರಸರು ಬಿಟ್ಟು ಬೇರೆ ಯಾರನ್ನು ನಮಸ್ಕರಿಸಬಾರದು. ಹಂಗೆ ದೇವರನ್ನು ಆರಾಧನೆ ಮಾಡುವವರನ್ನು ಎತ್ತು ಸಿಂಹದ ಗೆಬೆಯೊಳಗೆ ಹಾಕ್ಬೇಕಂತ ಅಲ್ಲಿ ಏನಾಗಿದೆ? ಪತ್ರ ಸೈನ್ ಆಗಿದೆ. ಅದು ಆಯ್ತಂದು ಹೇಳಿದ ಮೇಲೇನು ಇವರು ಏನು ಮಾಡಿದ್ದಾರೆ? ಕಿಟ್ಟಿಗೆಲ್ಲ ಮುಚ್ಚಿಲ್ಲ. ನಾನು ಏನು ಮಾಡ್ತೇನೆ? ಶಬ್ದವಾಗಿ ದೇವರನ್ನು ಆರಾಧನೆ, ನಮ್ಮ ವೈರಿಗಳಿಗೆ ಆ ಶಬ್ದ ಕೇಳಲಿ ಅಂತ ಏನು ಮಾಡಿರ್ಬೋದು? ಶಬ್ದವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ರಿಸಲ್ಟ್ ಏನಾಯ್ತು? ಅವ್ರು ಎತ್ತು ಸಿಂಹದ ಗೆಬೆಯೊಳಗೆ ಹಾಕಿದ್ರು. ಅಲ್ಲಿ ಏನಾಯ್ತು? ಸಿಂಹಗಳ ಬಾಯಿ ಏನಾಯ್ತು? ಕಟ್ಟಲ್ಪಟ್ಟಿತ್ತು. ನಮ್ಮ ವೈರಿಗಳ ಬಾಯಿ ಕಟ್ಟಬೇಕಂದ್ರೆ ನೀವು ಏನು ಮಾಡಬೇಕು? ಧ್ವನಿ ಎತ್ತಿ ಯಥಾರ್ಥ ಪ್ರಕಾರ ಅಲ್ಲ, ನಮ್ಮ ರೂಢಿಯಾಗಿ ನಾವು ಮೊಣಕಾಲೂರಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ವೈರಿಗಳ ಬಾಯಿ ಏನಾಗುತ್ತೆ? ಕಟ್ಟಲ್ಪಡ್ತದೆ. ಹಲ್ಲೆಲೂಯಾ. ಎಲ್ರಿಗೂ ಹೇಳಿ, ಬಾಯಿ ತೆಗೆದು ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ವೈರಿಗಳ ಬಾಯಿ ಕಟ್ಟಲ್ಪಡ್ತದೆ. ಅದು ನನ್ನನ್ನು ಏನು ಮುಟ್ಟೋದಿಲ್ಲ. ಈಗ ಒಂದು ವೇಳೆ ಆ ಚಾಪ್ಟರ್ 6 ಕೊನೆ ವಾಕ್ಯ ಏನು ಹೇಳ್ತದೆ? ದಾನಿಯೇಲ್ ಏನೇನು ಮಾಡಿದ್ರು ಅದು ಜೇವ ಆಯಿತು. ಅವ್ರು ಮಾಡೋದೆಲ್ಲ ಜಯನೇ, ಸೋಲೇ ಇಲ್ಲ. ಅದಕ್ಕೆ
ಅದಕ್ಕೆ ಸೀಕ್ರೆಟ್ ಏನು? ಮೊಣಕಾಲೂರಿ ದಿನ ಏನ್ ಮಾಡಿದ್ರು? ಮೂರಾವರ್ತಿ ಧ್ವನಿ ಎತ್ತಿ ಆರಾಧನೆ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. 4ನೇದಾಗಿ ಅಪೊಸ್ತಲರ ಕೃತಿ 7:60. ಇಲ್ಲಿ ಒಂದು ವ್ಯಕ್ತಿ ಸ್ಟೆಫಾನ, ಆಕ್ಟ್ಸ್ 7:60. ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾ ಶಬ್ದದಿಂದ ಕೂಗಿದನು. ಯಾರು ಇಲ್ಲಿ? ಯಾರು? ಸ್ಟೆಫಾನ್ ಅವರು. ಇಲ್ಲಿ ಸ್ಟೆಫಾನ್ ಅಂತ ಒಂದು ಶಿಷ್ಯ. ಸತ್ಯವೇದದಲ್ಲಿ ಈ ಪರಿಶುದ್ಧ ವ್ಯಕ್ತಿ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಎಂದು ಮಾತ್ರ ನಮಗೆ ಹೇಳ್ತಾ ಇದ್ದೇನೆ. ಅವರು ತನ್ನ ಮೇಲೆ ಕಲ್ಲೆತ್ತಿ ಜನರು ಅವರನ್ನು ಸಾಯಿಸುವಾಗ ನೋಡಿ ಆ ಪರಿಸ್ಥಿತಿ ಹೆಂಗಿದೆ ಗೊತ್ತಿ? ಅವರನ್ನು ಏನ್ ಮಾಡ್ತಾ ಇದ್ದಾರೆ? ಕಲ್ಲೆತ್ತಿ ಸಾಯಿಸ್ತಾ ಇದ್ದಾರೆ. ಕಲ್ಲೆತ್ತಿ, 1-2 ಕಲ್ಲಲ್ಲ, ರೌಂಡ ನಿಂತ್ಕೊಂಡು ಎಲ್ಲರ ಕೈಯಲ್ಲಿ ಕಲ್ಲಿರುತ್ತೆ. ಕಲ್ಲೆತ್ತಿ ಒಂದು ಚಿಕ್ಕ ಕಲ್ಲು ಮೇಲೆ ನಮ್ಮ ಮೇಲೆ ಬಿದ್ದಿದೆ ಏನಾಗುತ್ತೆ? ಅಂತ ನಾವು ಏನ್ ಮಾಡ್ತೀವಿ? ನಾನಂದ್ರೆ ಓಡಾಡ್ಬಿಡ್ತೇನೆ. ಇಲ್ಲಿ ಸ್ಟೆಫಾನ ಏನ್ ಮಾಡಿದ್ದಾರೆ? ಮೊಣಕಾಲೂರಿ ಆ ವೈರಿಗಳಿಗೋಸ್ಕರ ತನ್ನ ಮೇಲೆ ಕಲ್ಲೆತ್ತಿ ಸಾಯಿಸುವವರನ್ನು ಕ್ಷಮಿಸಿ ಅಂತ ಏನ್ ಮಾಡಿದ್ದಾರೆ? ಪ್ರಾರ್ಥನೆ ಮಾಡಿದ್ದಾರೆ. ಈಗ ಸಾಯುವ ಸಮಯದಲ್ಲಿ ಅವ್ರು ಹೆಂಗ್ ಪ್ರಾರ್ಥನೆ ಮಾಡಿದ್ದಾರೆ? ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾ ಶಬ್ದದಿಂದ ಕೂಗಿದನು. ಹೆಂಗೆ ಶಬ್ದ ಮಾಡಿದರು? ಮೊಣಕಾಲೂರಿ ಅಲ್ವಾ? ಆ ಪದ ಇದೆಯಾ ಎಲ್ಲರೂ ಬೈಬಲಲ್ಲಿ? ಅದೇ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಅವ್ರು ಸಾಯುವ ಸಮಯದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ಯಾಕೆ ನಾವು ಒಳ್ಳೆ ರೀತಿಯಲ್ಲಿ ಇರುವಾಗ ಯಾಕೆ ಪ್ರಾರ್ಥನೆ ಮಾಡಬಾರ್ದು? ಇವತ್ತು ಎಷ್ಟು ಜನ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿಲ್ವೋ? ಇವತ್ತು ಒಂದು ತೀರ್ಮಾನ ಮಾಡಿ. ಎಷ್ಟು ಜನ ತೀರ್ಮಾನ ಮಾಡಿ, ನಾನು ಇನ್ನು ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ನಮ್ಮ ಸತ್ಯವೇದದಲ್ಲಿ ನಮ್ಮ ಸೃಷ್ಟಿ ಮಾಡಿದ ದೇವರ ಮುಂದೆ ಅವರು ದೇವರೊಂದಿಗೆ ಮಾತನಾಡಬೇಕಂದ್ರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ಹಲ್ಲೆಲೂಯಾ. ನೆಕ್ಸ್ಟ್ 5ನೇ ತಾರೀಕು ಅಪೊಸ್ತಲರ ಕೃತಿ 9:40. ಅಪೊಸ್ತಲರ ಕೃತಿ 9:40. ಪೇತ್ರನು ಅವರೆಲ್ಲರನ್ನು ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು, ತಬಿತಾ ಏಳು ಅಂದನು. ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ಹಲ್ಲೆಲೂಯಾ. ಇಲ್ಲಿ ಪೇತ್ರ ಯಾರು? ಯೇಸುಸ್ವಾಮಿಯ 12 ಶಿಷ್ಯರಲ್ಲಿ ನಂಬರ್ 1 ಅವರೇ ಲೀಡರ್. ಆ 12 ಜನಕ್ಕೆ ಲೀಡರ್ ಅವರು. ಯೇಸುಸ್ವಾಮಿ ಜೊತೆನೆ. ಬೇರೆ ಶಿಷ್ಯರೆಲ್ಲ ಹಿಂದೆ ಆ ಕಡೆ ಈ ಕಡೆ ಎಲ್ಲ ನಡ್ಕೊಂಡು ಬಂದಿರ್ಬೋದು. ಅದನ್ನು ಈ ಎಲ್ಲ ನಮ್ಮ ಸತ್ಯವೇದವನ್ನು ಓದುವಾಗ ನಾನು ಅನಿಸ್ತೇನೆ, ಯೇಸುಸ್ವಾಮಿ ಹಿಂಗೆ ಹೋಗ್ತಾರಂದ್ರೆ ಒಂದು ಹೆಜ್ಜೆ ಮುಂದೆ ಇಡೋದು ಯಾರು ಗೊತ್ತಾ? ಪೇತ್ರ. ಯಾಕಂದ್ರೆ ಪೇತ್ರನೇ ದಾರಿ ತೋರಿಸೋರ ಥರ ಮುಂದೆ ಹೋಗೋದು. ಯಾವ ಪ್ರಶ್ನೆ ಕೇಳಿದ್ರು ಫಸ್ಟ್ ಆನ್ಸರ್ ಹೇಳೋದು ಯಾರು? ಪೇತ್ರನು. ಬೇರೆಯವ್ರಿಗೆ ಹೇಳೋಕ್ಕಿಂತ ಫಸ್ಟ್ ಆನ್ಸರ್ ಹೇಳೋದು ಅವರೇ. ಇವಾಗ MLA ನಿಮ್ಮ ಊರಿಗೆ ಬಂದಿದ್ದೀರ, ಈ ಲೀಡರ್ಗಳು ಇರ್ತಾರೆ, ಅವರು PA ಇರ್ತಾರೆ. ಅವ್ರು ಏನು ಮಾಡ್ತಾರೆ? ತಳ್ಳು, ಸೈಡ್ಗೆ ಹೋಗು ಅಂತ ಅವನು ಮುಂದೆ ಹೋಗ್ತಾನೆ. MLA ಏನು ಮಾಡ್ತಾರೆ? ಹಿಂದೆ ಬರ್ತಾ ಇರ್ತಾರೆ. ಆದರೆ ಇವನು ನೀನು ಆ ಕಡೆ ಹೋಗು ಅಂತ ಕೈ ಎತ್ತಿ ಎಲ್ಲರೂ ತಳ್ಳಿಬಿಟ್ಟು ಬರೋನು ಯಾರು? ಆ ಲೀಡರು. ಈಗ ಯೇಸುಸ್ವಾಮಿ ಬರ್ತಾರಂದ್ರೆ ಒಂದು ಹೆಜ್ಜೆ ಮುಂದೆ ಇಡೋದೇ ಪೇದ್ರು. ಅಂತ ಒಂದು ಯೇಸುಸ್ವಾಮಿ ಜೊತೆ ಆ ನೆರಳಲ್ಲೇ ಬೆಳೆದು ಬಂದಿರುವ ಒಂದು ಪೇದ್ರು ಇಲ್ಲಿ ಶವದ ಮುಂದೆ ಏನ್ ಮಾಡಿದ್ದಾರೆ? ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ಅವಾಗ ಶವ ಏನಾಯ್ತು? ಹಲ್ಲೆಲೂಯಾ. ಶವಗಳು ಎದ್ದೇಳಬೇಕಂದ್ರೆ ಏನ್ ಮಾಡ್ಬೇಕು? ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ಅದ್ಭುತಗಳು ಆಗ್ಬೇಕಂದ್ರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ನಾವು ಒಂದು ವೇಳೆ ಅಧಿಕಾರಿ ಮುಂದೆ ಹೋಗುವಾಗ ಏನ್ ಮಾಡಿ ಹೋಗಿ ಚಾರಲ್ಲಿ ಕೂತ್ಕೊಂಡು ಮಾತಾಡ್ತೀವ. ಒಂದು ಪೊಲೀಸ್ ಸ್ಟೇಷನ್ ಹೋಗುವಾಗ ಏನ್ ಮಾಡ್ತೀವಿ? ಕೈ ಕಟ್ಕೊಂಡು ಮುಂದೆ ಹೋಗಿ ನಾವು ಏನಾದ್ರೂ ಆ ಮನುಷ್ಯನ ಮುಂದೆ ನಮಗೊಂದು ಕಾರ್ಯ ಆಗಬೇಕಂದ್ರೆ ಏನು ಮಾಡಿದ್ವಿ? ತಾಳ್ಮೆಯಿಂದ ಹೋಗ್ತೀವಲ್ವಾ? ಇದನ್ನೇ ಇಸ್ರಾಯೇಲರು, ಈ ಪರಿಶುದ್ಧ ವೇದದಲ್ಲಿರೋ ಪರಿಶುದ್ಧ ವ್ಯಕ್ತಿಗಳು ತಮ್ಮನ್ನು
ಸೃಷ್ಟಿ ಮಾಡಿದ ದೇವ್ರ ಮುಂದೆ ಮಾತನಾಡಬೇಕಂದ್ರೆ, ಆತನ ಹೊಗಳಬೇಕಂದ್ರೆ ಅವ್ರು ನಿಂತ್ಕೊಂಡು ಮಾಡೋದಿಲ್ಲ. ಏನು ಮಾಡಿದ್ರು? ಮೊಣಕಾಲೂರಿ ಮಾತನಾಡೋದು. ಹಲ್ಲೆಲೂಯಾ. ಮೊಣಕಾಲು ಅಂದರೆ ಏನು ಗೊತ್ತಾ? ತಾಳ್ಮೆ, ತಮ್ಮನ್ನ ತಗ್ಗಿಸೋದು. ಹಲ್ಲೆಲೂಯಾ. 6ನೇ ದಾರಿ ಅಪೊಸ್ತಲರ ಕೃತ್ಯ 20:36, 20:36, 21:5 ಎರಡು ಕಡೆನೂ ಇದೆ. 20:36. ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು. ಆಗ ಅವರೆಲ್ಲರೂ ಬಹಳವಾಗಿ ಅತ್ತರು. ಹಲ್ಲೆಲೂಯಾ. 21:5 ಅದನ್ನು ಓದಿ. ಆ ದಿವಸಗಳನ್ನು ತೀರಿಸಿಕೊಂಡು ನಾವು ಹೊರಡುವಾಗ ಅವರೆಲ್ಲರೂ ಹೆಂಡರು ಮಕ್ಕಳು ಸಹಿತವಾಗಿ ಬಂದು ನಮ್ಮನ್ನು ಊರ ಹೊರಕ್ಕೆ ಸಾಗ ಕಳುಹಿಸಿದರು. ನಾವು ಸಮುದ್ರ ತೀರದಲ್ಲಿ ಮೊಣಕಾಲೂರಿಕೊಂಡು ಸಮುದ್ರ ತೀರದಲ್ಲಿ ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡಿ ಒಬ್ಬರಿಗೊಬ್ಬರು ವಂದನೆ ಮಾಡಿ ಹಡಗನ್ನು ಹತ್ತಿದೆವು. ಹಲ್ಲೆಲೂಯಾ. ಇಲ್ಲಿ ಒಂದು ಹಡಗು ಹತ್ತದಕ್ಕೆ ಎಲ್ಲಿ ಬಂದಿದ್ದಾರೆ? ತೀರದಲ್ಲಿ, ಮರುಭೂಮಿ, ಅಲ್ಲಿ ಸಮುದ್ರ ತೀರ. ನಾವು ಒಂದು ವೇಳೆ ಒಂದು ಪಾಸ್ಟರ್ ಈ ಸಭೆಗೆ ಬಂದು ಬಸ್ಸಲ್ಲಿ ಹೋಗ್ತಾರೆ, ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಹತ್ತಾರೆ, ಸ್ಟೇಷನ್ ಅಲ್ಲ, ಇದು ಹತ್ತ ಒಂದು ಜಾಗ, ಪಬ್ಲಿಕ್ ಎಲ್ಲರೂ ಬಂದಿರ್ತಾರೆ. 6 ಜನ ಅಲ್ಲಿ ಬಂದಿರ್ತಾರೆ. ಅವರವರು ಎಂಟ್ರನ್ನು ಹಡಗಲ್ಲಿ ಕಲಿಸೋದಕ್ಕೆ, ಒಬ್ಬರು 4 ಜನ ಬರು ಅಲ್ವಾ? ನಾವಾಗ ಒಬ್ಬರಿಗೆ ಹೊರದೇಶಕ್ಕೆ ಹೋಗ್ತಾರಂದ್ರೆ ಏರ್ಪೋರ್ಟ್ಗೆ ಎಷ್ಟು ಜನ ಹೋಗ್ತೀವಿ ಅಲ್ವಾ? ಈಗ ಸ್ವಲ್ಪ ಕಮ್ಮಿ ಆಗಿದೆ, ಮುಂದೆ ಎಲ್ಲ ಫ್ಯಾಮಿಲಿನೇ ಹೋಗ್ಬಿಡ್ತಾರೆ ಅಲ್ವಾ? ಆಗ ಈಗ ಒಂದು ಹಡಗು ಹತ್ತೋದಕ್ಕೆ ಸಮುದ್ರ ಅಲ್ಲಿ ಹೆಂಗಿರುತ್ತೆ? ಮರಳು, ಈ ತರ ಕಾರ್ಪೆಟ್ ಇರುತ್ತಾ? ಏನೂ ಇರಲ್ಲ. ಆ ಮರಳು ಮೇಲೆ ಏನ್ ಮಾಡಿದ್ದಾರೆ? ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ಎಷ್ಟು ಜನ ನಾವು ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ವಿ? ನಮ್ಗೆ ನಾಚಿಕೆ ಅಲ್ವಾ? ಒಂಥರ ನಾಚಿಕೆ ಆಗುತ್ತೆ. ಏನಪ್ಪ ಇವರೆಲ್ಲ ಮೊಣಕಾಲೂರಿ ಪ್ರಾರ್ಥನೆ. ನನಗಂದ್ರೆ ತುಂಬ ನಾಚಿಕೆಪ್ಪ. ನಾನು ಸ್ಟೇಷನಲ್ಲೆಲ್ಲ ಹೋಗಿದ್ದೇನೆ ದೇವಸೇವನೆ ಕಲಿಸುವಾಗ. ಒಂದೊಂದು ದೇವಸೇವರು ಏನು ಮಾಡ್ತಾರೆ, ನಮ್ಮನ್ನ ಪ್ರಾರ್ಥನೆ ಮಾಡಿ ಕಲಿಸಿ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಬಿಡ್ತಾರೆ. ನಾವು ಅರ್ಧ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಆ ಥರನೇ ಮಾಡಿದೆ, ನಾನು ಸುಳ್ಳು ಹೇಳಲ್ಲ. ಯಾಕಂದರೆ ನಮ್ಮನ್ನ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿದ್ರು ಬೇರೆಯವ್ರಿಗೆ ನೋಡಿ ಏನಪ್ಪ ಅವ್ರು ಮೆಂಡಲ ಏನೋ ಅಂತ ತಿಳ್ಕೊಳ್ತಾರ ಅಂತ ನಮಗೊಂದು ನಾಚಿಕೆ ಅಲ್ವಾ? ಇಲ್ಲಿ ಸತ್ಯವೇದದಲ್ಲಿ ಏನಿದೆ? ಸಮುದ್ರ ತೀರದಲ್ಲಿ. ಅರ್ಥ ಆಯ್ತಾ? ಎಲ್ಲಿ ಅಂದ? ಸಮುದ್ರ ತೀರದಲ್ಲಿ. ಏನ್ ಮಾಡಿದಾರೆ? ಮೊಣಕಾಲೂರಿ ಪ್ರಾರ್ಥನೆ. ಅವ್ರು ನಾಚಿಕೆ ಬಿಡಲಿಲ್ಲ. ಅವರು ತನ್ನ ಸೃಷ್ಟಿ ಮಾಡಿದ ದೇವರೊಂದಿಗೆ ಮಾತನಾಡಬೇಕಂದ್ರೆ ಅದು ಯಾವ ಜಾಗ ಇರಲಿ, ಇಮ್ಮಿಡಿಯೇಟ್ ಏನ ಪ್ರಾರ್ಥನೆ ಅಂದ್ರೆ ಏನ? ಸತ್ಯವೇದದಲ್ಲಿ ಭಕ್ತರು ಹಂಗೆ ಮಾಡಿದ್ದಾರೆ. ಯಾಕೆ ಇವರೆಲ್ಲ ಮಾಡುವಾಗ ಯಾಕೆ ನಾವು ಮಾಡಬಾರ್ದು? ಯಾಕೆ ಸೆಲ್ವಿನ್ ಕ್ರಿಸ್ಟೋಫರ್ ಮಾಡಬಾರ್ದು ಅಂತ ನನಗೊಂದು ದೊಡ್ಡ ಒಂದು ಪ್ರಶ್ನೆ. ಆಗ ನಾನು ಎಲ್ಲೆಲ್ಲಿ ಹೋದ್ರು ಸಂದೇಶ ಕೇಳಿ ಸುಸ್ತಾಯಿತು. ಯಾಕೆಂದ್ರೆ ಎಲ್ಲೋದ್ರೂ ಇದನ್ನೇ ನಾನು ಹೇಳ್ಕೊತಾ, ಈ ಸ್ವಲ್ಪ ಜನವಾಗಲಿ, 100 ಜನ ಮೊಣಕಾಲೂರಿ ಯುದ್ಧ ಮಾಡೋರು ಬೇಕು. ಸೈತಾನ ಈ ಪ್ರಾಂತ್ಯದಿಂದ ಓಡೋಡಬೇಕು. ಹಲ್ಲೆಲೂಯಾ. ಕೊನೆಯದಾಗಿ ಲೂಕನ ಸುವಾರ್ತೆ 22, ಲೂಕನ ಸುವಾರ್ತೆ 22, 39, 41, 42. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಇದು ಒಂದು ಪದ ಏನು? ಪದ್ಧತಿ ಪ್ರಕಾರ. ಆತನ ಯಾರು? ಯೇಸು ಸ್ವಾಮಿ. ಆತನ ರೂಢಿ ಏನು? ಬೆಟ್ಟ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಉಕ್ತ ಸ್ಥಳಕ್ಕೆ ಬಂದಾಗ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾರು? ಯೇಸು ಸ್ವಾಮಿ ಅಲ್ವಾ? ಯೇಸು ಸ್ವಾಮಿ ಪದ್ಧತಿ ಪ್ರಕಾರ ಎಲ್ಲಿ? ಎಣ್ಣೆ ಮರ ಗುಡ್ಡ. ಅಲ್ಲಿ ಗುಡ್ಡ
ಊಟದಲ್ಲಿ ಹೆಂಗಿರುತ್ತೆ, ಏನಿರುತ್ತೆ? ಕಲ್ಲು, ಮಣ್ಣು ಎಲ್ಲ ಇರುತ್ತಲ್ವಾ? ಇರುತ್ತಾ? ಅಲ್ಲಿ ಒಳ್ಳೆ ಚಾಪೆ ಆಗಿರ್ತಾರ, ದಿಂಬೆ ಏನೋ ಇಟ್ಟಿರ್ತಾರ, ಅಲ್ಲಿ ದಿಂಬೆ ಏನೋ ತಗೊಂಡು ಹೋಗಿದ್ರು ಅಂತ ಹಾಕಿದ? ಏನಿಲ್ಲ. ಅವರು ಶಿಷ್ಯರನ್ನ ಇಲ್ಲಿ ಇಟ್ಬಿಟ್ಟು ಅಲ್ಲಿಂದ ಕಲ್ಲೆತ್ತಿ ಇಡುವ ಒಂದು ದೂರ, ಒಂದು ವೇಳೆ ಒಂದು 20 ಅಡಿ ದೂರ ಹೋಗಿ ಏನ್ ಮಾಡಿದ್ದಾರೆ? ಮೊಣಕಾಲೂರಿ ಯೇಸು ಸ್ವಾಮಿನೇ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಯಾಕೆ ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡಬಾರದು? ಇದೇ ನನಗೊಂದು ದಾಹ ಹೆಂಗಾದ್ರು ನಮ್ಮ ದೇಶದಲ್ಲಿ. ಯಾಕಂದ್ರೆ ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ಅವಾಗ ಪ್ರಾರ್ಥನೆ ಅಂದ್ರೆ ಎಲ್ಲರೂ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ನನಗೆ ನಾನು ಒಂದು ವೇಳೆ ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿರೋ ನನಗೊಂದು ಅವಕಾಶ. ಆಗ ನನ್ನ ತಂದೆ ತಾಯಿ ನಮ್ಮ ಚಿಕ್ಕ ಮಕ್ಕಳಿಗೆ ಪ್ರಾರ್ಥನೆ ಅಂದರೆ ಊಟ ಅನ್ನ ತಿನ್ನೋದಕ್ಕೆಲ್ಲ ಹೇಳ್ಕೊಡ್ತಾರಲ್ವಾ? ತಟ್ಟಿ ಇಡಬೇಕು, ನಾವು ಚಂಬಳ ಕಾಲ ಹಾಕ್ಬೇಕು, ಹೀಗೆ ಕೂತ್ಕೊಂಡೆ ಫಸ್ಟ್ ಕೈ ತುಳಿಬೇಕು ಅಲ್ವಾ? ಆಮೇಲೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಬೇಕು. ಊಟ ಫಸ್ಟು ಸಾಂಬಾರು ತಿನ್ಬೇಕು, ಆಮೇಲೆ ರಸ, ಆಮೇಲೆ ಮೊಸರನ್ನ, ಈ ಥರ ಎಲ್ಲ ನಮ್ಮ ಒಂದು ರೂಢಿ, ಊಟಕ್ಕೆ ಒಂದು ರೂಢಿ ಇದೆಯಲ್ಲ, ಆ ಥರ ಒಂದು ಇದೆಲ್ಲ ಹೇಳ್ಕೊಡ್ತಾರೆ. ಆಗ ಪ್ರಾರ್ಥನೆ ಮಾಡೋದಕ್ಕೂ ನಮಗೊಂದು ಸಂಡೇ ಸ್ಕೂಲ್ ಅಂದಿರುತ್ತೆ, ಅದಲ್ಲೆಲ್ಲ ಹೇಳ್ಕೊಡ್ತಾರೆ. ಈಗ ಜನರಿಗೆ ಹೆಂಗೆ ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲ. ಸಾಕಪ್ಪ ಮುಗಿಸಿ ಅಂತ ಹೇಳ್ತಾರೆ, ಮುಗಿಸ್ಬಿಡೋಣ. ಈಗ ಇವತ್ತು ಒಂದು ತೀರ್ಮಾನ ಮಾಡಬೇಕು, ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕು. ಒಂದು ವೇಳೆ ಮೊಣಕಾಲಲ್ಲಿ ನೋವಿದ್ರೂ, ನನ್ನ ಬಾಡಿ ತುಂಬ ವೆಯ್ಟ್, ನಾನು ಮೊಣಕಾಲು ಊರಕ್ಕೆ ಆಗಲ್ಲ, ಇಲ್ಲ, ನಾನು ಒಂದೇ ಒಂದು ಪದ, ಏನು ಗೊತ್ತಾ? ಇಲ್ಲ ಇನ್ನೊಂದು ಹೇಳಿದೆ, ತಿರ್ಗಾ ಹೇಳ್ಬಾರ್ದಂತ ನನಗೊಂದು ಇದು ಏನು ಸಿಸ್ಟರ್ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ನಾವು ಮೊಣಕಾಲು ಊರ್ಬೇಕಂದ್ರೆ ಸೈತಾನ ಏನು ಮಾಡ್ತಾನೆ? ಮೊಣಕಾಲಲ್ಲಿ ನೋವು ಕೊಡ್ತಾನೆ, ಮೊಣಕಾಲ. ಯಾಕಂದ್ರೆ ನಾವು ಮೊಣಕಾಲ ಹಾಕಿದ್ರೆ ಸೈತಾನ ನಡುಕ್ತಾನೆ ಅಲ್ವಾ? ನಡುಕ್ತಾನೆ, ಈ ಪ್ರಾಂತ್ಯ ಖಾಲಿ ಆಗ್ಬಿಡುತ್ತೆ. ಸೊ ಆಗ ಅವನು ಮೊಣಕಾಲಲ್ಲೇ ನಮ್ಗೆ ನೋವು ಕೊಡ್ತಾನೆ. ನಾನು ಚಿಕ್ಕ ವಯಸ್ಸಿಂದ ಮೊಣಕಾಲೂರಿ ಪ್ರಾರ್ಥನೆ ಮಾಡೋ ವ್ಯಕ್ತಿ. ಆದರೆ ಇವತ್ತು ಪ್ರಾರ್ಥನೆ ಮೊಣಕಾಲು ಹಾಕಿದ್ರೆ ನಮಗೊಂದು 2 ನಿಮಿಷ ಆದ ತಕ್ಷಣ ಏನೋ ಒಂದು 2 ಅವರ್ ಮೊಣಕಾಲು ಹಾಕಿರೋ ಥರ ಇಲ್ಲಿ ನೋವು, ಅಲ್ಲಿ ನೋವು ಎಲ್ಲ ಬರುತ್ತೆ. ಸಾಕಪ್ಪ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಇವತ್ತು ಬೆಳಿಗ್ಗೆನೂ ಹಂಗೆ ಇತ್ತು. ಆದ್ರೆ ನಾನು ಏನು ಹೇಳ್ತೇನೆ, ಸೈತಾನೆ, ನಾನು ಸೆಲ್ವಿನ್ ಕ್ರಿಸ್ಟೋಫರು ಸಾಯ್ತೇನೆ, ಮೊಣಕಾಲೂರಿನೇ ಸಾಯ್ತೇನೆ ಅಂತ ಹೇಳ್ಬಿಡ್ತೇನೆ. ಅವಾಗ ಅವನು ಏನು ಮಾಡ್ತಾನೆ? ನನ್ನಿಂದ ಓಡಿ ಯಾರು ಮೊಣಕಾಲು ಹಾಕಿಲ್ವೋ ಅವ್ರ ಪಕ್ಕದಲ್ಲಿ ಬಂದ್ಬಿಡುತ್ತೆ, ನೋವುಗಳನ್ನು ಕೊಡ್ತಾನೆ. ನೀವು ಯಾರು ಮೊಣಕಾಲು ಹಾಕಿಲ್ಲ, ನನಗೆ ಬೇಜಾರಾಗ್ತಾ ಇದೆ. ಇಷ್ಟು ಹೊತ್ತು ನಾನು ಸತ್ಯವೇದದಲ್ಲಿ ಎಷ್ಟೋ ಸಾಲಮೋನ್ ಅರಸನು, ಎಜ್ರನು, ಆಮೇಲೆ ಸೇಫಾನವರು, ಪೇತ್ರರು, ಅಪೊಸ್ತಲ ಪೌಲು ಮತ್ತು ಯೇಸು ಸ್ವಾಮಿನೇ ಮೊಣಕಾಲು ಹಾಕಿದ್ದಾರೆ. ಇವತ್ತು ಒಂದು ತೀರ್ಮಾನ ಮಾಡೋಣ. ಈ ಜಾಗದಲ್ಲಿ ವೈರಿಗಳ ಬಾಯಿ ಕಟ್ಟಲ್ಪಡ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಪ್ಪ, ಇವತ್ತು ಈ ಸುಂದರವಾದ ಆಲಯದಲ್ಲಿ ಅಪ್ಪ ಮೊಣಕಾಲೂರಿ ಪ್ರಾರ್ಥನೆ ಮಾಡುವ ಒಬ್ಬೊಬ್ಬರ ಮೇಲೆ ನಿನ್ನ ಅಪ್ಪ ಜಜ್ಜಲ್ಪಟ್ಟ ಹಸಲಿ ಇರಲಿ ಎಂದು ಪ್ರಾರ್ಥನೆ ಮಾಡಿದ್ದೇನೆ. ಅಪ್ಪ, ನಿನ್ನ ಪರಿಶುದ್ಧ ರಕ್ತ ಇವರ ತಲೆಯಿಂದ ಕಾಲ್ವರೆಗೆ ಹಾಯ್ದು ಹೋಗಲಿ. ಶರೀರದಲ್ಲಿ ಏನೇನು ಕಾಯಿಲೆ ಇದೆಯೋ ಎಲ್ಲವನ್ನು ಹೊರಟು ಹೋಗಲಿ. ಅಪ್ಪ ಇವತ್ತು ಇವರು ಯಾರು ಅಪ್ಪ ತೀರ್ಮಾನ ಮಾಡ್ತಾ ಇದ್ದಾರೋ, ನಾನು ಇನಿ ಮುಂದೆ ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಈ ಮಾಸ್ತಿ ಪ್ರಾಂತ್ಯದಲ್ಲಿ ಸೈತಾನೇ ಇರಬಾರದು. ಇದು ಸೈತಾನ್ ಇಲ್ಲದ ಒಂದು ಪ್ರಾಂತ್ಯ, ಸೈತಾನ್ ಫ್ರೀ ಪ್ರಾಂತ್ಯ ಎಂದು ಅಪ್ಪ ಇದು ಡಿಕ್ಲೇರ್ ಮಾಡ್ತೀವಿ. ಅಪ್ಪ, ಹಾಲೆಲೂಯಾ, ಹಾಲೆಲೂಯಾ. ಬೀದಿಗಳಲ್ಲಿ ಸಭೆಗಳು ಉಂಟಾಗಲಿ ಕರ್ತನೆ. ನರಕಕ್ಕೆ ಹೋಗುವಂತ ಜನಗಳು ಕರ್ತನೆ ರಕ್ಷಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ನರಕದಿಂದ ತಪ್ಪಿಸಿಕೊಂಡು ಸ್ವರ್ಗಕ್ಕೆ ಬರುವ ಹಾಗೆ, ಆ ಪರಲೋಕದ ಕಡೆ ಬರುವ ಹಾಗೆ ನೀವು ಸಹಾಯ ಮಾಡಿ ಸ್ವಾಮಿ. ದೇವಾ, ನಿಮ್ಮ ಕೈಗೊಪ್ಪಿಸ್ಕೊಡ್ತೀವಿ. ದೇವಾ, ನಿನ್ನ ಕೈಗೊಪ್ಪಿಸ್ಕೊಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ.
ಆಶ್ವಸ ಬಲಪಡಿಸಬೇಕಾಗಿ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಬಂಧು ಬಳಗ ಸ್ನೇಹಿತರನ್ನ ಕಾಪಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾಂತ್ಯ ನಿಮಗೆ ಸ್ವಂತ ಆಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಇದುವರೆಗೂ ಸ್ವಾಮಿ ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಕೃಪೆ ನಾವೆಲ್ಲರೂ ಸಹೋದರ ಸಹೋದರಿ ಒಟ್ಟಾಗಿ ಸ್ವಾಮಿ ನಿನ್ನ ಸಭೆಯಲ್ಲಿ ಸೇರಿ ಆರಾಧಿಸುವಾಗೆ ಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರ. ವಾಕ್ಯದಲ್ಲಿ ದೇವರೇ ನೀವು ಮಾತಾಡಿದಂಥ ಹೌದು ಸ್ವಾಮಿ, ಆ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಮೊಣಕಾಲೂರಿ ಪ್ರಾರ್ಥಿಸುವಾಗೆ ದೇವರೇ ಇನ್ನೂ ಹೆಚ್ಚಾಗಿ ನಾವು ಹೌದು ಸ್ವಾಮಿ ನಿನ್ನ ಪ್ರಾರ್ಥನೆಯಲ್ಲಿ ಸಮಯನ ಕಳೆಯುವಾಗೆ ದೇವರೇ ನೀವು ನಮ್ಮ ಹೃದಯದಲ್ಲಿ ಮಾತಾಡಿದ್ದೀರಾ ಅದೇ ಪ್ರಕಾರ ಸ್ವಾಮಿ ನಾವು ಇನ್ನೂ ಹೆಚ್ಚಾಗಿ ನಿನ್ನನ್ನು ಪ್ರಾರ್ಥಿಸುವಾಗೆ ಕೃಪೆ ಕೊಡು ಎಲ್ಲ ಸಭೆಯ ಮಕ್ಕಳನ್ನು ನಿಮ್ಮ ಕರಲು ಒಪ್ಪಿಸ್ತೀನಿ ದೇವರೇ ನಿನ್ನ ರಾಜ್ಯಕ್ಕಾಗಿ ಬಿತ್ತಂಥ ಕೈಗಳನ್ನು ನೀನು ಆಶೀರ್ವಸು ಇನ್ನೂ ಹೆಚ್ಚಾಗಿ ಕೊಡೋ ಹಾಗೆ ದೇವರೇ ನಮ್ಮನ್ನು ಆಶೀರ್ವಸು ನಿನ್ನ ರಾಜ್ಯಕ್ಕೆ ಬಿತ್ತಬೇಕಾದ್ರೆ ನಾವು ಯಾವುದೇ ಲೆಕ್ಕವಿಲ್ಲದೆ ಸಂತೋಷವಾಗಿ ನಿನ್ನ ರಾಜ್ಯಕ್ಕೆ ಬಿತ್ತೋ ಹಾಗೆ ದೇವರೇ ನಮಗೆ ಕೃಪೆ ಕೊಡು ಇನ್ನೂ ಹೆಚ್ಚಾಗಿ ಯಾರ್ಯಾರು ಬಿತ್ತಬೇಕೋ ಅವ್ರಿಗೆ ಇನ್ನೂ ಹೆಚ್ಚಾಗಿ ನೀನು ಕೃಪೆ ಕೊಟ್ಟು ನಡೆಸೋ ದೇವರೇ ಎಲ್ಲ ಕಾರ್ಯವನ್ನು ತಂದೆ ಮಗ ನಜರೇತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ನಾನು ಬರಲಿಕ್ಕೆ ತಂದೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್.